ನಮಸ್ಕಾರ ನನ್ನ ರೈತ ಬಾಂಧವರಿಗೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆಗಳು ಬರ್ತಾ ಇರೋಂಥದ್ದು. ಮೊದಲನೇದಾಗಿ ನಾವು ಯಾವುದೇ ರೀತಿ ಒಂದು ಬೆಳೆ ಬೆಳೆದ್ರೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಅಂದರೆ ನಿಗದಿಯಾದ ಬೆಲೆ ಸಿಗ್ತಾ ಇಲ್ಲ, ಅತಿ ಕಡಿಮೆ ಬೆಲೆ ಸಿಗ್ತಾ ಇರೋದ್ರಿಂದ ನಷ್ಟ ಅನುಭವಿಸ್ತಾ ಇರೋಂಥದ್ದು. ಅದೊಂದಾದರೆ ಈ ಕಳೆದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಮಳೆ ಆಗ್ತಿರೋಂಥದ್ದು. ಅಂದರೆ ಮುಂಗಾರಲ್ಲೂ ಮಳೆ ಇರಲಿಲ್ಲ, ಈಗಲೇ ಹಿಂಗಾರಲ್ಲಿ ನಾವು ರಾಗಿ ಬಿತ್ತ ಒಂದು ಟೈಮಲ್ಲೂ ಸಹ ಮಳೆ ಕಡಿಮೆ ಆಗಿರೋದ್ರಿಂದಾಗಿ ಆರ್ಥಿಕವಾಗಿ ನಷ್ಟನ ಅನುಭವಿಸ್ತಾ ಇರೋಂಥದ್ದು. ಸಮಸ್ಯೆಗಳು ಅತಿ ಹೆಚ್ಚಾಗಿ ನಮ್ಮ ರೈತರಲ್ಲಿ ಕಂಡುಬರೋಂಥದ್ದು. ಮೂರನೇದು ಯಾವುದು ಅಂದರೆ, ನಾವು ಯಾವುದೇ ಒಂದು ಬೆಳೆ ಮಾಡಿರ್ಬೋದು, ಆ ಬೆಳೆಯಲ್ಲಿ ಆರ್ಥಿಕವಾಗಿ ಅತಿ ಹೆಚ್ಚು ಕಳೆ ಬೆಳೀತಾ ಇರೋದ್ರಿಂದಾಗಿ ನಾವು ಬೆಳೆದಿರೋಂಥ ಬೆಳೆಯಲ್ಲಿ ಆರ್ಥಿಕವಾಗಿ ಅನೇಕ ರೀತಿಯಲ್ಲಿ ನಷ್ಟನ ಅನುಭವಿಸ್ತಾ ಇರೋಂಥದ್ದು. ಪ್ರತಿಯೊಂದು ಬೆಳೆಯಲ್ಲೂ ಅಷ್ಟೇ ಅತಿ ಹೆಚ್ಚಾಗಿ ಕಳೆ ಬಂದಂತೆ ನಮ್ಮ ಬರುವಂಥ ಲಾಭಾಂಶ ಏನಾಗ್ತಾಯಿದೆ ಅಂದರೆ ಅತಿ ಹೆಚ್ಚಾಗಿ ಕಡಿಮೆ ಆಗ್ತಾ ಇರೋಂಥದ್ದು ಈ ನಮ್ಮ ರೈತರಲ್ಲಿ ಸಮಸ್ಯೆಗಳು ಕಂಡುಬರ್ತಾ ಇರೋಂಥದ್ದು. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಮಾಡುತ್ತಿದ್ದೆ ಯಾವ ರೀತಿ ಅಂದರೆ ಒಂದು ಕಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ. ಇವತ್ತು ಅಷ್ಟೇ ಅದ್ರ ಬಗ್ಗೆನೇ ಹೇಳೋಕ್ಕೆ ಅಂತ ಬಂದಿರೋಂಥದ್ದು. ಗಮನಿಸ್ಬೋದು, ಈ ಒಂದು ಅಡಿಕೆ ಗಿಡದಲ್ಲಿ ದ್ವಿದಳ ಬೆಳೆಯಾಗಿ ಒಂದು ಏಲಕ್ಕಿ ಬೆಳೆನ ಮಾಡಿರೋಂಥದ್ದು. ಕಾಲಕ್ರಮೇಣವಾಗಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಾನು ಇದು ಕಳೆನ ತೆಗಿಯೋ ಅಂಥದ್ದು. ಯಾವ ರೀತಿ ಅಂದರೆ ಕಳೆನಾಶಕ ಬಳಸ್ದಂಗೆ, ಯಾವುದೇ ರೀತಿ ವಸ್ತುಗಳನ್ನ ಬಳಸ್ದಂಗೆ, ಈಗ ಕಳೆನಾಶಕ ಅಥವಾ ಯಾವುದೇ ರೀತಿ ಒಂದು ವಸ್ತುನ ಬಳಸ್ದಂಗೆ ಭೂಮಿನ ಫಲವತ್ತತೆಯಾಗಿ ಇಟ್ಟು ಸಹ ಹಾಗೆ ಯಾವುದೇ ರೀತಿ ಒಂದು ಎರೆಹುಳ ಇರ್ಬೋದು, ಭೂಮಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಈ ಕಳೆ ನಿರ್ವಹಣೆ ಮಾಡೋ ಅಂಥದ್ದು. ಅತಿಕ್ರಮೇಣವಾಗಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಯಾವ ರೀತಿ ಇದನ್ನು ಕಡಿಮೆ ವೆಚ್ಚದಲ್ಲೇ ಸಹ ಈ ರೀತಿ ಒಂದು ಕಳೆ ತೆಗಿಬೋದು, ಭೂಮಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ, ಫಲವತ್ತತೆಯೂ ಕಡಿಮೆ ಆಗದಂತೆ ಯಾವ ರೀತಿ ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋದು. ನೋಡ್ತಾ ಇರ್ಬೋದು, ಪ್ರತಿಯೊಂದು 3 ತಿಂಗಳಿಗೊಮ್ಮೆ ಇದರಲ್ಲಿ ನಮ್ಮ ಬ್ರಷ್ ಕಟರ್ ಹೊಡೆಯೋ ಅಂಥದ್ದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಪ್ರತಿಯೊಬ್ಬರು ರೈತರಲ್ಲೂ ಇದ್ದೇ ಇರುತ್ತೆ. ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದಾಗಿ ಏನಾಗುತ್ತೆ ಅಂದರೆ ಭೂಮಿಯಲ್ಲಿರೋ ಫಲವತ್ತತೆ ಕಾಲಕ್ರಮೇಣವಾಗಿ ಬೇಗನೆ ಕಡಿಮೆ ಆಗ್ತಾ ಬರೋ ಅಂಥದ್ದು. ಭೂಮಿಯಲ್ಲಿರೋಂಥ ಎರೆಹುಳುಗಳೇನಾಗುತ್ತೆ ಅಂದರೆ ಸಂತತಿ ಕಡಿಮೆ ಆಗೋವಂಥದ್ದು, ಅಂದರೆ ಸತ್ತೋಗೋಂಥದ್ದು. ಯಾವುದಕ್ಕೆ ಅಂದರೆ ನಾವು ಕಳೆನಾಶಕ ಅತಿ ಹೆಚ್ಚಾಗಿ ಹೊಡೆದಂತೆ ಭೂಮಿಯಲ್ಲಿರುವಂಥ ಫಲವತ್ತತೆ ಕಡಿಮೆ ಆಗ್ತಂತೆ. 1 ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಭೂಮಿಯಲ್ಲಿ ಯಾವುದೇ ರೀತಿ ಫಲವತ್ತತೆ ಇರಲ್ಲ. ನಾವು ಯಾವುದೇ ಒಂದು ಬೆಳೆ ಬೆಳೆದ್ರೂ ಸಹ ನಮಗೆ ಲಾಭಾಂಶ ಅನ್ನೋದು ಕಡಿಮೆ ಆಗ್ತಾ ಹೋಗೋವಂಥದ್ದು. ಇದಕ್ಕೆಲ್ಲ ಮೂಲ ಸಮಸ್ಯೆಗೆ ಕಾರಣಗಳು ಈ ರೀತಿ ಇರುತ್ತದೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಯಾವುದೇ ರೀತಿ ಒಂದು ಸಿಂಪಡಣೆ ಮಾಡದಂತೆ ಅದೇ ಖರ್ಚಿನಲ್ಲೇ ಸಹ ಒಂದು ಕಳೆನ ನಾವು ನಿರ್ವಹಣೆ ಮಾಡ್ಬೋದು. ಗಮನಿಸ್ತಾ ಇರ್ಬೋದು ಯಾವ ರೀತಿ ಇಷ್ಟೊಂದು ಕಳೆ ಬೆಳೆದಿದೆ ಅಂತ. ಇದಕ್ಕೆ ಕಡಿಮೆ ಅಂದರೆ ನೀವು ಯಾವ ರೀತಿ ಒಂದು ಕಳೆನಾಶಕಕ್ಕೆ ಈಗ ಒಂದು ದುಡ್ಡು ಕೊಟ್ಟು ತಂದಿರ್ತೀರಲ್ಲ ಹೊಡೆಯೋಕ್ಕೋಸ್ಕರ, ಅದೇ ಒಂದು ಕಳೆನಾಶಕಕ್ಕೆ ಖರ್ಚು ಮಾಡೋ ಒಂದು ಹಣದಿಂದಲೇ ನಾವೀಗ ಇದೊಂದು 23 ಕುಂಟೆ ಇರ್ಬೋದು, ಇದಕ್ಕೆ ಒಂದು 350 ರೂಪಾಯಿ ಪೆಟ್ರೋಲಲ್ಲೇ ಇದಕ್ಕೆ ಕಳೆ ನಿರ್ವಹಣೆ ಮಾಡ್ಬೋದು. ನಾವು ಯಾವುದೇ ರೀತಿ ಒಂದು ಕಳೆನಾಶಕ ಸಿಂಪಡಣೆ ಮಾಡಿ ಇವತ್ತು ಸಿಂಪಡಣೆ ಮಾಡಿದ್ರು 3 ತಿಂಗಳಿಗೆ ಒಂದ್ಸಲ ಏನಾಗುತ್ತೆ ಅಂದರೆ ಮತ್ತೆ ಕಳೆ ಬೆಳೆಯುತ್ತೆ. ಅದೇ ರೀತಿ ಬ್ರಷ್ ಕಟ್ರಲ್ಲಿ ಹೊಡೆದ್ರೂ ಸಹ ಇದು ಅಷ್ಟೇ, ಇವತ್ತು ಹೊಡೆದ್ರು ಒಂದು 3 ತಿಂಗಳವರೆಗೂ ನಿಧಾನಗತಿಯಲ್ಲಿ ಬೆಳೆಯೋಂಥದ್ದು. ಇದು 3 ತಿಂಗಳಿಗೊಮ್ಮೆ ವರ್ಷಕ್ಕೊಂದು 4 ಸಲ ಹೊಡೆದ್ಬಿಟ್ರೆ ಸಾಕು, ಇದರಲ್ಲೇ ಬರೋಂಥ ಕಳೆಯಿಂದಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ, ಫಲವತ್ತತೆಯೂ ಹೆಚ್ಚಾಗುತ್ತೆ. ಅದೇ ನೀವೇನಾದರೂ ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಅಂದರೆ ಭೂಮಿಯಲ್ಲಿ ಫಲವತ್ತತೆ ಕಾಲಕ್ರಮವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ರೀತಿ ಫಲವತ್ತತೆ ಹೆಚ್ಚಾಗಲ್ಲ. ಅದರಿಂದಾಗಿ ಈ ಬ್ರಷ್ ಕಟರ್ ಹೊಡೆಯೋದ್ರಿಂದ ಇಲ್ಲಿರೋಂಥ ಕಳೆಯಿಂದಾಗಿ ಅತಿ ಹೆಚ್ಚಾಗಿ ಗೊಬ್ಬರ ಇದರಲ್ಲಿ ಒಂದು 30 ಭಾಗ ನಾವು ಯಾವುದೇ ರೀತಿ ಒಂದು ಗೊಬ್ಬರ ಕೊಡ್ದಂಗೆ ಇದರಲ್ಲಿ ಒಂದು 30 ಭಾಗ ಗೊಬ್ಬರನ ನಾವು ಗಿಡಗಳಿಗೆ ಕೊಟ್ಟಂತೆ ಆಗುತ್ತೆ. ಇದು ಒಂದು ಆಯ್ಕೆಯಾಗಿರುತ್ತೆ. ಅದೇ ರೀತಿಯಲ್ಲಿ ಯಾವ ರೀತಿ ಒಂದು ತೋಟನ ನಿರ್ವಹಣೆ ಮಾಡಬೇಕು, ಈಗ ಕಳೆ ಮುಕ್ತವಾಗಿ ಯಾವ ರೀತಿ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇರೋಂಥದ್ದು. ಗಮನಿಸ್ಬೋದು, ಇಷ್ಟೊಂದು ಕಳೆ ನಾನು ಬಿಟ್ಕೊಂಡಿದ್ರು ಈ 3 ತಿಂಗಳಿಂದ ನಾನು ಇದರಲ್ಲಿ ಬ್ರಷ್ ಕಟರ್ ಹೊಡೆದಿದ್ದು, ಅಂದರೆ ಕಳೆನ ಯಾವ ರೀತಿ ತೆಗೆದಿದ್ದೆ ಅಂತ. ಅಂದರೆ ನೆಲದಲ್ಲಿ ಈಗ ಮಣ್ಣು ಕಾಣೋ ರೀತಿಲಿ ಬ್ರಷ್ ಕಟರ್ ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ 3 ತಿಂಗಳಿವರೆಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋಲ್ಲ. ಅಂದರೆ ಇದರಲ್ಲಿರೋಂಥ ಕಳೆದಿಂದಲೇ ಅತಿ ಹೆಚ್ಚಾಗಿ ಗೊಬ್ಬರ ಆಗೋವಂಥದ್ದು, ಹಾಗೂ ನಮಗೆ ತೋಟನೂ ಅಷ್ಟೇ ಯಾವ ರೀತಿ ಕಾಣಬೇಕು ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಅದರಿಂದ ಒಂದು ಸಮಸ್ಯೆ ಬಗೆಹರಿಸ್ಕೋಬೋದು. ಇನ್ನು ಕಳೆ ನಿರ್ವಹಣೆ ಯಾವ ರೀತಿ ಅಂದರೆ ಅತಿ ಹೆಚ್ಚಾಗಿ ಕಳೆ ಬೆಳೆಯೋದ್ರಿಂದಾಗಿ ಸಿಂಪಡಣೆ ಮಾಡೋದ್ರಿಂದಾಗಿ ನಮ್ಗೆ ಇಳುವರಿನೂ ಕಡಿಮೆ ಆಗುತ್ತೆ. ಅದರಿಂದಾಗಿ ಇದರಲ್ಲೇ ಒಂದು ಗೊಬ್ಬರನಾಗಿ ಪರಿವರ್ತನೆ ಮಾಡೋಂಥದ್ದು. ಯಾವ ರೀತಿ ಒಂದು ನಾವು ಬ್ರಷ್ ಕಟರ್ ಹೊಡಿತೀವಿ ಅಂತ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಇರೋಂಥದ್ದು. ಒಂದು ಕಳೆ ಹೊಡೆಯೋ ಸಂದರ್ಭದಲ್ಲೂ ಅಷ್ಟೇ, ಈಗ ಅಡಿಕೆ ಪಟ್ಟೆ ಆಗಿರ್ಬೋದು ಅಥವಾ ಒಂದು ಸ್ವಾಗೆಗರಿನೇ ಆಗಿರ್ಬೋದು, ಮಧ್ಯೆ ಒಂದು ಗೊಬ್ಬರ ಆಗಲಿ ಅಂತೇಳಿ ನಾವು ಅದರಲ್ಲೇ ಹಾಕಿದಾಗ ಏನೇ ಒಂದು ಬ್ರಷ್ ಕಟರ್ ಹೊಡಿಬೇಕಾದ್ರೆ ಈಗ ಹೊಡಿಬಾರ್ದೆ ತೊಂದರೆ ಆಗೋವಂಥದ್ದು, ಅಂದರೆ ಈಗ ಹೊಡಿಬೇಕಾದ್ರೆ ಮುಂದ್ಗಡೆ ವೈರಿಗೆ ತಗ್ಲಾಕೋಣ ಅಂಥದ್ದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಕರಗಿ ಬಿಟ್ಟಿರೋಂಥ ಕರಗದಲ್ಲಿ ಇರೋಂಥವ ಈ ಥರ ಸ್ವಾಗೆ ಆಗಿರ್ಬೋದು, ಇಲ್ಲ ಅಡಿಕೆ ಪಟ್ಟೆ ಗರಿ ಆಗಿರ್ಬೋದು, ಇಂಥವನ್ನ ಒಂದು ಕಡೆ ಹಾಕೋ ಅಂಥದ್ದು. ನಾವು ಅದನ್ನು ಅಷ್ಟೇ, ಈಗ ಏನೇ ಒಂದು ಕಸ ಇದ್ರೂ
ದೊಡ್ಡ ಮಟ್ಟದಲ್ಲಿರೋ ಅಂಥದ್ದನ್ನ ಕರಗದಲ್ಲೇ ಇರೋ ಅಂಥದ್ದನ್ನ ಸ್ವಲ್ಪ ಪ್ರಮಾಣ ಅಂದರೆ ಒಂದು 3-4 ತಿಂಗಳು ಇಲ್ಲಿ ಮುಂದೆ ಕರಗ ಅಂತ ಒಂದು ಇದನ್ನೇ ಮಾಡ್ತಿದ್ವಿ ಅಂದರೆ ಒಂದು ಕಡೆ ಸಂಗ್ರಹಣೆ ಮಾಡಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು. ಇಷ್ಟೊಂದು ಕಸ ಇರೋವಂಥದ್ದು ಇದೆಲ್ಲ ಒಂದು ಕಡೆ ಅದೇ ರೀತಿಯಲ್ಲಿ ಸಂಗ್ರಹಣೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಿರೋವಂಥದ್ದು. ಈಗ ಗಮನಿಸ್ತಾ ಇರ್ಬೋದು ಯಾವ ರೀತಿ ಒಂದು ಕಳೆ ಹೊಡೆದಿದ್ದೀನಿ ಅಂತೇಳಿ. ಪ್ರತಿಯೊಂದು ಅಷ್ಟೇ ಯಾವುದೇ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೊಡೆದಿರೋ ಅಂಥದ್ದು ಈ ಕಸನ ಯಾವ ರೀತಿ ಅಂದರೆ ಒಂದು ಬ್ರಷ್ ಕಟ್ಟರಲ್ಲಿ ಕಳೆ ಎಷ್ಟು ದೈತೆ ನೀವು ಬೆಳಗ್ಗೆನೂ ನೋಡ್ತಾ ಇರ್ಬೋದು. ಈಗಲೇ ಯಾವ ರೀತಿಯಲ್ಲಿ ಒಂದು ಕಸನ ನಾವು ತೆಗ್ದಿರೋ ಅಂಥದ್ದು ಅಂತ ಗಮನಿಸ್ತಾ ಇರ್ಬೋದು. ನಾವು ಒಂದು ಸ್ವಾಗೆಗರಿಗಳನ್ನ ಇರ್ಬೋದು ಅಥವಾ ಯಾವುದೇ ಒಂದು ಅಡಿಕೆ ಪಟ್ಟೆನೇ ಇರ್ಬೋದು, ಇದರಲ್ಲಿ ನಾವು ಒಂದು ಒಣಗಿರೋ ಅಂಥದ್ದನ್ನ ಶೇಖರಿಸಿ ಗೊಬ್ಬರ ಆಗಿ ನಾವು ಪರಿವರ್ತನೆ ಮಾಡೋವಂಥದ್ದು. ಅಂದರೆ ನಮ್ಮ ತೋಟಕ್ಕೆ ಬೇಕಾದಷ್ಟು ರಸಗೊಬ್ಬರನೇ ಇದ್ದ ಬದಲು ಈ ಒಂದು ಜೈವಿಕವಾಗಿ ಇದನ್ನು ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡೋವಂಥದ್ದು. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಗುಂಡಿಲಿ ಯಾವುದೇ ರೀತಿ ಒಂದು ತರಗೆ ಆಗಿರ್ಬೋದು, ಸ್ವಾಗೆಗರಿನೇ ಆಗಿರ್ಬೋದು, ಇದಕ್ಕೆ ಹಾಕಿ ಗೊಬ್ಬರವಾಗಿ ಪರಿವರ್ತನೆ ಮಾಡೋವಂಥದ್ದು. ಅಷ್ಟೇ ಒಂದು ಅಡಿಕೆ ಗಿಡದಲ್ಲಿರೋಂಥ ಎಷ್ಟೇ ಒಂದು ಕಸ ಅಥವಾ ಕಳೆ ಇದ್ರೂ ಸಂಪೂರ್ಣವಾಗಿ ಒಂದು ಬ್ರಷ್ ಕಟ್ಟರಿಂದ ನಾನು ನೋಡ್ತಾ ಇರ್ಬೋದು. ಪ್ರತಿಯೊಂದು ಅಷ್ಟೇ ಕೇವಲ 1 ತಾಸಿನಲ್ಲೇ ಸಹ ಪ್ರತಿಯೊಂದು ಕೆಲಸನೂ ಇದರಲ್ಲಿ ಮುಗಿಸಿರೋಂಥದ್ದು. ಒಂದು 150 ರೂಪಾಯಿ ಪೆಟ್ರೋಲ್ ಏನೋ ಹೋಗಿರ್ಬೋದು ಅಷ್ಟೇ. 12 ಗಂಟೆ ಯಾವ ರೀತಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು. ನಮ್ಮ ಏಲಕ್ಕಿ ಆಗಲಿ ಅಡಿಕೆ ಗಿಡ ಆಗಲಿ ಸಂಪೂರ್ಣವಾಗಿ ಒಂಥರ ಯಾವುದೇ ರೀತಿ ಕಳೆ ಇಲ್ದಂಗೆ ಮಾಡಿರೋಂಥದ್ದು. ಇದು ಒಂದು ಹಂತ ಅಂದರೆ ನಮಗೆ ಗಮನಿಸ್ತಾ ಇರ್ಬೋದು ಯಾವುದೇ ಕಳೆನಾಶಕ ಬಳಸ್ದಂಗೆ ಈ ರೀತಿ ಮಾಡೋಂಥದ್ದು ನೋಡ್ತಾ ಇರ್ಬೋದು. ಮಣ್ಣು ಕಾಣೋ ರೀತಿಯೇ ಈ ರೀತಿ ಒಂದು ಕಳೆ ನೋಡಿ ಅಂಥದ್ದು. ಬ್ರಷ್ ಕಟ್ಟರ್ ಎಲ್ಲರೂ ಹೊಡಿಬೋದು, ಆದರೆ ಯಾವ ಹಂತದಲ್ಲಿ ನಾವು ಹೊಡಿತೀವಿ, ಯಾವ ಸಮದಲ್ಲಿ ಹೊಡಿತೀವಿ ಅನ್ನೋದು ಅತಿ ಪ್ರಾಮುಖ್ಯತೆ ಆಗುತ್ತೆ. ಮುಂದಿನ ಹಂತದಲ್ಲಿ ಯಾವ ರೀತಿ ಒಂದು ಕಳೆ ನಿರ್ವಹಣೆ ಮಾಡ್ಬೋದು ಅಥವಾ ಮುಂದಿನ ಇನ್ನೊಂದು ಯಾವ ಥರ ಯೋಚನೆ ಮಾಡ್ಬೋದು ಅನ್ನೋದು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನೆಲ್ಲ ರೈತ ಬಂದವರಿಗೂ ಧನ್ಯವಾದಗಳು. ಹಾಗೆ ಚಂದು ಕೃಷಿ ಮತ್ತು ಹೈನುಗಾರಿಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.